ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ 74ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಿಡಗುಂದಿ ತಾಲೂಕು ಗ್ರೇಡ್ 2 ದಂಡಾಧಿಕಾರಿಗಳಾದ ಎಸ್.ಎಚ್. ರಾಠೋಡ್ ಇವರು ಧ್ವಜಾರೋಹಣ ನೆರವೇರಿಸಿದರು. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ರಮೇಶ್ ಮಾಡ್ವಾಳ್, ತಾಲೂಕು ಪಂಚಾಯಿತಿ ವಿ.ಎಸ್. ಹಿರೇಮಠ್, ಗ್ರಾಮದ ಗಣ್ಯಮಾನ್ಯರು, ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕೆಲವು ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ನಾನಾ ಥರದ ವೇಷಭೂಷಣಗಳು ಹಾಕಿಕೊಂಡು ವಿದ್ಯಾರ್ಥಿಗಳು ನೋಡುಗರಲ್ಲಿ ಗಮನ ಸೆಳೆದರು. ಸಾಧ್ಯವಾಗುತ್ತದೆ ಎಂಬ ಮನವರಿಕೆ ಮಾಡಿಕೊಂಡು ಇಡೀ ಜಗತ್ತಿನಲ್ಲೇ ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ನಮ್ಮ ಪೂರ್ವಜರು 1950 ಜನವರಿ 26ರಂದು ಜಾರಿಗೆ ತಂದರು. ಅಂದಿನ ದಿವಸ ಎಲ್ಲ ಪ್ರಾಂತಗಳನ್ನು ಕೂಡಿಕೊಂಡು ದೇಶವನ್ನು ಗಣರಾಜ್ಯವನ್ನಾಗಿ ಮಾಡಿದರು. ಈ ಒಂದು ಸಂವಿಧಾನದಲ್ಲಿ ಎಲ್ಲ ನಮ್ಮ ಭಾರತ ದೇಶದ ಕಟ್ಟಕಡೆ ವ್ಯಕ್ತಿಗೂ ಸಹಿತ ನಮ್ಮ ದೇಶದ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳು ಸಿಗುವಂತಾಗಬೇಕು ಅಂತಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದಲ್ಲಿ ಹೇಳಿರುತ್ತಾರೆ. ಅದೇ ತರನಾಗಿ ನಾವೆಲ್ಲರೂ ಕೂಡಿಕೊಂಡು ಸದೃಢವಾದ ಭಾರತವನ್ನು ಇನ್ನಷ್ಟು ಸದೃಢವಾಗಬೇಕಂದ್ರೆ ನಾವು ನೀವೆಲ್ಲರೂ ಸೇರಿಕೊಂಡು ಎಲ್ಲ ವಿದ್ಯಾವಂತರ ಇರೋದ್ರಿಂದ ನಾವು ಎಲ್ಲರೂ ಕೂಡಿಕೊಂಡು ಇನ್ನೂ ನಮ್ಮ ಮುಂದಿನ ಯುವ ಪೀಳಿಗೆಗೆ ನಾವು ಅದ್ಭುತವಾದಂಥ ಒಂದು ದೇಶವನ್ನು ಸದೃಢ ಬಿಟ್ಟುಕೊಂಡು ಹೋಗುವಂಥ ಜವಾಬ್ದಾರಿಯಲ್ಲಿ ನಾವಿದ್ದೀವಿ. ಆದ ಕಾರಣ ಎಲ್ಲರೂ ಕೂಡಿ ಇನ್ನು ದೇಶದ ಅಭಿವೃದ್ಧಿಗಾಗಿ ಸಮೃದ್ಧಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಇದ್ದೇವೆ. ಅಂದಿನ ನಾಯಕರು ಜಾರಿಗೊಳಿಸಿದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಂದಿಗೆ 74 ವರ್ಷ ಪೂರೈಸಿ 74ನೇ ವರ್ಷದಲ್ಲಿ ಮುನ್ನಡೆಯುತ್ತಿದ್ದೇವೆ. ಅಂದಿನ ನಾಯಕರುಗಳ ಪರಿಶ್ರಮದಿಂದ ಪ್ರಜಾಪ್ರಭುತ್ವ ಮಾದರಿಯ ಸಂವಿಧಾನ ನಮ್ಮ ದೇಶಕ್ಕೆ ಸಿಕ್ಕಿದೆ. ನಮ್ಮದು ಸಾರ್ವಭೌಮ ರಾಷ್ಟ್ರ ಎಂದು ಇಡೀ ವಿಶ್ವಕ್ಕೆ ತೋರಿಸಿದ ಐತಿಹಾಸಿಕ ದಿನ ಇವತ್ತು. ಭಾರತ ಗಣರಾಜ್ಯವಾಗಿದ್ದ ದಿನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಒಗ್ಗಟ್ಟನ್ನು ಪ್ರದರ್ಶಿಸಿ ದೇಶದ ಐಕ್ಯತೆಯನ್ನು ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದೇವೆ. ನಮ್ಮ ಭಾರತ ದೇಶ ವಿವಿಧ ಧರ್ಮಗಳನ್ನು ಮತ್ತು ವಿವಿಧ ಭಾಷೆಗಳನ್ನು ಹೊಂದಿದೆ. ಎಲ್ಲ ಧರ್ಮೀಯರು ಬೇರೆ ಧರ್ಮದ ಜನರನ್ನು ದ್ವೇಷಿಸದೆ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಬೆಳೆಸಬೇಕು ಮತ್ತು ಏಕತೆಯನ್ನು ಸಾಧಿಸಬೇಕು. ವಸುದೈವ ಕುಟುಂಬಕಂ ವಿಶ್ವವೇ ಒಂದು ಕುಟುಂಬ ತತ್ವದಲ್ಲಿ ನಾವು ಇರುತ್ತೇವೆ. ಇದು ಕರ್ನಾಟಕ ವಿಜಯಪುರ ಜಿಲ್ಲೆಯ ಶರಣರ ನಾಡಿನ ಮಧ್ಯದ ಹಸಿರು ಗಿಡಗಳ ತಂಪಿನಲ್ಲಿ ತುಂಬ ಅನುಕೂಲವಾಗುತ್ತಿದ್ದು ಅವಕಾಶ ಸಿಕ್ಕಿರೋದಕ್ಕೆ ಸಂತೋಷವಾಗುತ್ತದೆ. ಇಂದು ನಮಗೆಲ್ಲ ಗೊತ್ತಿರುವ ಹಾಗೆ 74ನೇ ಗಣರಾಜ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ಜನವರಿ 26ರಂದು ರಿಪಬ್ಲಿಕ್ ಡೇ ಅನ್ನು ಆಚರಣೆ ಮಾಡುತ್ತೇವೆ. ಈ ದೇಶದ ಒಬ್ಬ ಪ್ರಜೆಯಾಗಿರುವುದಕ್ಕೆ ನಾವು ಹೆಮ್ಮೆಯನ್ನು ಪಡುತ್ತೇವೆ. ಮೂಲಭೂತ ಹಕ್ಕುಗಳಾದ
ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇದೆಯಾ? ಮಿರಕಲ್ ಡ್ರಿಂಕ್ಸ್ ನವ್ಯ ಆಯುರ್ವೇದದ ಸಪ್ಲಿಮೆಂಟ್ಸ್. ಹೃದ್ರೋಗ, ಸಕ್ಕರೆ ಕಾಯಿಲೆ, ಗ್ಯಾಸ್ಟ್ರಿಕ್, ವೆರಿಕೋಸ್ ವೇನ್ಸ್, ಗೈನ್ಯಾಕ್, ಲಿವರ್, ಕಿಡ್ನಿ, ಮೆದುಳು ಮುಂತಾದ 170ಕ್ಕೂ ಹೆಚ್ಚು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಈಗಿದೆ ನವ್ಯ ಆಯುರ್ವೇದದ ಪರಿಹಾರ. ಮಿರಕಲ್ ಡ್ರಿಂಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ. ಮಿರಕಲ್ ಡ್ರಿಂಕ್ಸ್. ಬಿ ಹೆಲ್ದಿ ಅಗೇನ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.